ಹಲೋ ಮ್ಯಾಜಿಕ್ ಕೂಡಿಗೆ ಸ್ವಾಗತ ಸುಸ್ವಾಗತ. ಪವಿತ್ರ ಬಂಧನ ಧಾರಾವಾಹಿ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ. ಪವಿತ್ರ ಪಾಪ ಬೇಸರ ಮಾಡ್ಕೊಳ್ತಾಳೆ ತಮ್ಮ ಸ್ಥಿತಿ ನೋಡಿ. ಅಪ್ಪ ಎದುರು ಬಿಡಿ, ನನ್ನ ಕಂಪ್ನಿಲಿ ಕೆಲಸ ತಗೊಂಡು ನನ್ನ ಮಗನ್ ಸಮಾನ ಇರುವಂತ ನನ್ನ ತಮ್ಮನ್ನ ನಾನು ವಾಸಿ ಮಾಡ್ತೀನಿ ಅಂತ ಹೇಳಿ ಅಮ್ಮಸ್ ಕಂಪ್ನಿಗೆ ಬಂದ್ಬಿಡ್ತಾಳೆ ಇಂಟ್ರೋಗೆ. ಅಲ್ಲೆಲ್ಲ ಪ್ರಾಣಿಗಳನ್ನ ನೋಡ್ತಾ ಇದ್ರೆ ಅಲ್ಲಿ ಇದ್ದಂತ ಎಂಪ್ಲಾಯ್ ಅವಳನ್ನ ಅಣಕಿಸ್ತಾಳೆ. ಬಿಟ್ರೆ ಹೀಗೆ ನೀವು ಮ್ಯೂಸಿಯಂ ನೋಡ್ದಂಗ್ ನೋಡ್ತಾ ಇರ್ತೀಯ. ನಡಿ ಅವಳನ್ನ ಕರೀರಿ ಇವಳನ್ನ ಅಂತ ಇನ್ನೊಬ್ರು ಎಂಪ್ಲಾಯ್ ಹತ್ರ ಹೇಳಿದಾಗ, ಯಾರ್ ಮೇಡಮ್ ಅವ್ರ ಓನರ್ ಅಂದಾಗ, ಯಾವ ಓನರು ಅಲ್ಲ ಏನಲ್ಲ, ಇಲ್ಲಿ ಅಸಿಸ್ಟೆಂಟ್ ಅಷ್ಟೇ, ಅವಳ ಹಾಗೆ ಮಾತಾಡೋದು. ಮನೆಯಲ್ಲಿ ಎಲ್ರು ಕೂತಿರ್ತಾರೆ. ಕೂತಿರ್ಬೇಕಾದ್ರೆ ರಾಧಿಕಾ ಬಹಳ ಬೇಸರ ಮಾಡ್ಕೊಂಡಿರ್ತಾಳೆ. ಯಾಕಮ್ಮ ಇಷ್ಟು ಬೇಜಾರಾಗಿದೆಯಾ ಅಂತ ಹೇಳಿ ಅವ್ರ ಮಾವ ಕೇಳಿದಾಗ, ಅದಕ್ಕೆ ಕಾರಣ ಏನು ಅಂತ ಹೇಳಿ ದೇವ ಹೇಳ್ಬಿಡ್ತಾನೆ. ಇಲ್ಲಿ ಮಂಗಳ ಮತ್ತೆ ಮಂಗಳನ್ ಗಂಡ ಕುತಂತ್ರ ಮಾಡೋದೇ ಅವ್ರ ಬುದ್ಧಿ, ಅದು ಬಿಟ್ರೆ ಬೇರೊಂದಿಲ್ಲ. ಹೇಗಾದ್ರೂ ಮಾಡಿ ಇಮಿಡಿಯೇಟ್ ಆಗಮ್ಮ, ನೀನು ಬೇಜಾರು ಮಾಡ್ಕೋಬೇಡ, ನಿನ್ನ ಅವಮಾನ ಮಾಡಿರೋ ನಾನು ತಕ್ಕ ಶಾಸ್ತಿ ಮಾಡೇ ಮಾಡ್ತೀನಿ. ನನಗೆ ಮರೆಯಕ್ಕಾಗ್ತಾ ಇಲ್ಲ ದೇವ್, ನಿಜಕ್ಕೂ ನಾನು ಇಂಥ ಘಟನೆ ನಾನು ಘಟಿಸ್ತದೆ ಅಂತಾನೆ ಅನ್ಕೊಂಡಿರಲಿಲ್ಲ. ನನಗೆ ಅವಮಾನ ಮಾಡ್ತಾಳೆ. ಅಮ್ಮ ಎದುರು ಬೇಡ, ನೀನು ಬೇಸರ ಮಾಡ್ಕೊಬಿಡಮ್ಮ, ನೀನು ಯಾಕಿಷ್ಟು ಬೇಸರ ಮಾಡ್ಕೊಳ್ತೀಯ ಅಂತೇಳಿ ಸಮಾಧಾನ ಮಾಡ್ತಾನೆ. ಇಲ್ಲಿ ತಿಲಕ್ ಮಲಗಿರ್ತಾನೆ. ಅಚ್ಚುಕಟ್ಟಾಗಿ ರಾತ್ರಿ ಎಲ್ಲ ಪಾರ್ಟಿ ಮಾಡಿರ್ತಾನೆ, ಮಲ್ಕೊಂಡಿರ್ತಾನೆ. ಫೋನ್ ಮಾಡ್ತಾಳೆ ಪಲ್ಲವಿ, ಪವಿತ್ರ ಫೋನ್ ಮಾಡ್ತಾಳೆ. ಫೋನ್ ಮಾಡ್ತಿದ್ದಾಗೇನೆ, ಏನ್ ಜೂನಿಯರ್ ಅಂತಾರೆ. ಏನಿಲ್ಲ ಸೀನಿಯರ್, ನಾನೊಂದು ಕಂಪ್ನಿಗೆ ಇಂಟರ್ವ್ಯೂ ಬಂದಿದ್ದೇನೆ. ಯಾವ ಕಂಪ್ನಿ ಅದು ಜೂನಿಯರ್ ಅಂತ ಕೇಳ್ತಾನೆ ತಿಲಕ್. ಕೇಳೋದಕ್ಕೆ ಪವಿತ್ರ, ಅಮ್ಮಸ್ ಕಾಫಿ ಕಂಪ್ನಿ ಅಂತ ಹೇಳಿ ಸೀನಿಯರ್, ಬಹಳ ದೊಡ್ಡ ಕಂಪ್ನಿ ಅಂದಾಗ ತಿಲಕ್, ನನ್ನ ಕಂಪ್ನಿನ ಅಂತಾನೆ ಗಾಬರಿನಲ್ಲಿ. ಹಾಗಂತಿದ್ದಾಗೇನೆ ಶಾಕ್ ಪವಿತ್ರಗೆ, ನಿನ್ ಕಂಪ್ನಿನ ಸೀನಿಯರ್, ನೀನ್ ಹೇಳಲೇ ಇಲ್ಲ ಅಂತಾರೆ. ಅದಕ್ಕೆ ತಕ್ಷಣ ಅವನ್ಗೆ ಅರ್ಥ ಆಗ್ಬಿಡುತ್ತೆ, ಓ ಪವಿತ್ರ ನಾನ್ ಶ್ರೀಮಂತ ಅಂದ್ರೆ ಬಿಟ್ಟು ಹೊಟ್ಟೋಗ್ಬಿಡ್ತಾಳೆ ಅಂತ ಹೇಳಿ. ಅಲ್ಲಲ್ಲ, ನಾನು ಕೂಡ ನಾನ್ ಕೆಲ್ಸ ಮಾಡ್ತಿದ್ದೀನಲ್ಲ, ನನ್ ಕಂಪ್ನಿ ತರಾನೇ ಅಂತ ಹೇಳಿ ಅನ್ಕೋದೆ ಅಷ್ಟೇ ಅಂತ ಹೇಳಿ ಮಾತ್ ಜಾರಿಸ್ಬಿಡ್ತಾನೆ. ಹೌದಾ, ಆಯ್ತು, ಇಂಟು ಚೆನ್ನಾಗ್ ಮಾಡ್ಬಾ ಅಂತ ಹೇಳಿ ಇರ್ತಾಳೆ. ಇಟ್ಬಿಟ್ಟು ಇವನು ತಿಲಕ್ ಚಿಂತೆ ಮಾಡ್ತಾನೆ, ಏನಪ್ಪಾ ಇದು, ಅತ್ತೆ ಸೊಸೆ ಮೊದ್ಲೇ ಜಗಳ ಆಡ್ಕೊಂಡು ಈಗ ನಂದೇ ಕಂಪ್ನಿಗೆ ಬಂದಿದ್ದಾಳೆ, ಅಯ್ಯೋ ಇನ್ನು ಏನೇನ್ ನೋಡ್ಬೇಕಪ್ಪ ನಮ್ ಲವ್ ಗಡ್ಡನ ಅಂತ. ಈ ಕಡೆ ಇವಳು ನಮ್ರತ ಬೇಸರ ಮಾಡ್ಕೊಂಡ್ ಕೂತಿರ್ತಾಳೆ. ಯಾಕೆ ದೇವ್, ನನ್ನ ಎಂಗೇಜ್ಮೆಂಟ್ ಬೇಡ ಅಂದೆ, ವೈ, ಏನ್ ರೀಸನ್? ಅಷ್ಟ್ರಲ್ಲಿ ಅವಳು ಪಿ ಎ ಬಂದ್ಬಿಟ್ಟು, ಮೇಡಮ್ ಇಂಟರ್ವ್ಯೂ ಬಂದಿದ್ದಾರೆ ಬನ್ನಿ ಅಂತ. ಇಲ್ಲ ಆಚೆ ಕಡೆ ದೇವ್ ಮತ್ತೆ ತಿಲಕ್ ಮಾತಾಡ್ತಾ ಇರ್ತಾರೆ. ಮಾತಾಡ್ಬೇಕಾದ್ರೆ ತಿಲಕ್, ಹಣ ಅಂತೂ ಕೊನೆಗೆ ನನ್ನಿಂದಾಗಿ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡೋದಲ್ಲ. ಏನ್ ತಮ್ಮಯ್ಯ, ನೀನ್ ಕೇಳಿದ್ರೆ ಏನಿಲ್ಲ ಅಂತೀನಿ, ಅದಕ್ಕೋಸ್ಕರನೇ ತಾನೇ ನಾನು ಎಂಗೇಜ್ಮೆಂಟ್ ಪೋಸ್ಟ್ಪೋನ್ ಮಾಡಿರೋದು. ನಿನ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ನೋಡು. ಇನ್ನು ಹಣೆಯ ಒಂದ್ ಕಂಪ್ನಿ ಮಾಡ್ಬೇಕು, ಕಂಪ್ಮಸ್ ಕಂಪ್ನಿ. ಆಯ್ತು ಬಾಸ್, ನೀವ್ ಹೇಳ್ದಂಗೆ ಆಗ್ಲಿ, ನಿಮ್ಮ ಅಪ್ಪಣೆ ಅಂತ ಹೇಳಿ ಇನ್ನೊಂದು ನಂಗೆ ನಡ್ಕೋತಾನೆ. ಇಲ್ಲಿ ಮಂಗಳ ಗಂಡ ನಿಂತ್ಕೊಂಡ್ ದೇಸಾಯಿ ನಿಂತ್ಕೊಂಡ್ ನೋಡ್ತಾ ಇರ್ತಾನೆ. ನೋಡ್ತಾ ಇದ್ದವನು ಅವನು, ಅವತ್ತು ದೇವ್ ನನ್ನ ಮಗ ರಜತನ ಕಂಪ್ನಿಯಿಂದ ಹೊರಬರಂಗ್ ಮಾಡ್ದೆ, ಅವನ್ ಎಡ್ ಹಾಕ್ಬೇಕಿತ್ತು, ನೀನಾಗಿದ್ಯಾ ಇವತ್ತು. ಇದು ನಿನ್ ವೀಕ್ನೆಸ್ ತಮ್ಮ, ನಿನ್ ವೀಕ್ನೆಸ್ ಅಲ್ವಾ. ಒಳ್ಳೆ ನನಗೆ ಮ್ಯಾಚ್ ಬಾಕ್ಸ್ ಕೈಲೇ ಕೊಟ್ಟಿದ್ಯಾ ಅಂತ ಹೇಳಿ ಪಾಪಿ ಕುತಂತ್ರ ಮಾಡಕ್ ಹೋಗ್ತಾನೆ. ಪಾಪ ಅಮಾಯಕ ತಿಲಕ್ ನಿಜಕ್ಕೂ ಅದು ಏನು ಅಂದ್ರೆ ನ್ಯಾಯ ನೀತಿಯಲ್ಲಿ ನಡೀತದೆ ಪಾಪ. ಅನ್ಯಾಯ ಕಂಡ್ರೆ ಖಂಡಿಸ್ತದೆ. ಇಲ್ಲಿ ಸರಿ ಇಂಟರ್ವ್ಯೂ ಎಲ್ಲ ನಿಂತಿರ್ಬೇಕಾದ್ರೆ ಈ ನಗರದವರು ಮತ್ತೆ ಪಟ್ಟಣದವರು ಹಳ್ಳಿಯವರು ಇಬ್ರು ವಿಭಾಗ ಮಾಡ್ಕೊಡಿ ಅಂತ ಅಂದಾಗ ವಿಭಾಗ ಮಾಡ್ತಾಳೆ ಪಿ ಎ ಬಂದು. ನಗರದವ್ರು ಮಾತ್ರ ಬನ್ನಿ ಎಲ್ರು ಕೂಡ, ಅಂದ್ರೆ ಪಟ್ಟಣ ಪ್ರದೇಶದವ್ರು ಮಾತ್ರ ಇಂಟರ್ವ್ಯೂ ಬನ್ನಿ, ಹಳ್ಳಿಯವ್ರು ಬೇಡ ಅಂತ ಹೇಳ್ತಾಳೆ ಅವಳು ನಮ್ರತ. ಹಾಗಂತಿದ್ದಾಗೇನೆ ಜೊತೆಗೆ ಅವಳು ನಮ್ರತ ಇನ್ನೂ ಒಂದು ಅವಮಾನ ಆಗೋಂಗ್ ನಡ್ಕೊಳ್ತಾಳೆ. ಅಲ್ಲ, ನಮ್ ಮನೆ ಕುಕ್ ಮಾಡೋ ಅಂತ ಕಿಚನ್ ಅಲ್ಲಿರೋಂತ ಕುಕ್ಕೆ ಅಷ್ಟು ಮಾಡರ್ನ್ ಆಗಿ ಡ್ರೆಸ್ ಮಾಡ್ಕೊಳ್ತಾಳೆ. ಯಾವ ಬಸ್ ಹತ್ ಬಂದಿದ್ದೀರೋ, ಎಷ್ಟು ಹಳ್ಳಿ ಗಮಾರ್ಗಳು ಹೆಂಗಿದ್ದೀರೋ ನೋಡಿ ಅಂತ ಅವಮಾನ ಮಾಡ್ಬಿಡ್ತಾಳೆ. ಪವಿತ್ರ ತಡೆಯಕ್ಕಾಗೋದಿಲ್ಲ. ಮೇಡಮ್ ಹಂಗೆಲ್ಲ ಅನ್ಬೇಡಿ ನೀವು ಅಂತೇಳಿ ಸ್ಟ್ರೈಕ್ ಮಾಡಕ್ ಶುರು ಮಾಡ್ತಾಳೆ. ಈ ಕಡೆ ಇವನು ಅಸಿಸ್ಟೆಂಟು ದೇವಿಗೆ ಫೋನ್ ಮಾಡ್ಬಿಟ್ಟು, ಸರ್ ಅವತ್ತು ಮೇಡಮ್ನವ್ರನ್ನ ಅವಮಾನ ಮಾಡಿದ ಹುಡುಗಿ ಯಾರು ಅಂತ ಗೊತ್ತಾಯ್ತು, ಅದನ್ನ ವಾಟ್ಸಪ್ ಕಳ್ಸಿದೀನಿ ನೋಡಿ ಅಂತ. ವಾಟ್ಸಪ್ ಕಳ್ಸಿದೀರಾ ಅಂತ ಹೇಳಿ ನೋಡ್ತಿದ್ದಾಗೇನೆ ಇಲ್ಲಿ ಸ್ಟ್ರೈಕ್ ನಡೀತಿರ್ತದೆ. ಇಲ್ಲಿ ಪವಿತ್ರ ಮಾವನೇ ಬಂದಿರ್ತಾರೆ, ಪೊಲೀಸ್ ಕಾನ್ಸ್ಟೇಬಲ್ ಆಗಿ. ಅವರು ಬಂದ್ಬಿಟ್ಟು, ಪವಿತ್ರ ಈಗೆಲ್ಲ ಮಾಡ್ತಿದೀಯ ನೀನು, ಬಾ ಮನೆಗೆ ನೀನ್ ವಿಚಾರಿಸ್ಕೊಳ್ತೀನಿ ಅಂತಾನೆ. ಪಾಪ ಅವಳಿಗೆ ಬಹಳ ನೋವಾಗುತ್ತೆ ಪವಿತ್ರಾಗೆ. ಈ ಕಡೆ ನಮ್ರತ ಚಿಂತೆ ಮಾಡ್ತಾ ಇರ್ತಾಳೆ. ಅಪ್ಪಾ ರಾಮ, ಒಳ್ಳೆ ಹಿಂಸೆನಪ್ಪ ಇದು, ಇನ್ನೊಂದ್ ಕಡೆ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡಿದಾನೆ, ಇಲ್ಲಿ ಬೇರೆ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಈ ಸ್ಟ್ರೈಕ್ ಮಾಡೋದೇನಾದ್ರೂ ನಾನು ನಿಲ್ಲಿಸ್ಲಿಲ್ಲ ಅಂತ ಅಂದ್ರೆ ನನಗಿದು ಖಂಡಿತ ಎಡವಟ್ಟಾಗುತ್ತೆ. ನನ್ನ ಮೇಲೆ ಬರ್ತಾನೆ ದೇವು, ಇದು ಮೈನಸ್ ಪಾಯಿಂಟ್ ಆಗುತ್ತೆ. ಹೇಗಾದ್ರೂ ಮಾಡಿ ತಡಿಬೇಕಪ್ಪ ಈ ಸ್ಟ್ರೈಕ್ ನ. ತಡೆದ್ಬಿಟ್ಟು ನಾನು ಚೆನ್ನಾಗಿ ನಡೆಸಿದೀನಿ ಅನ್ನೋದನ್ನ ತೋರ್ಸ್ಕೋಬೇಕು ನಾನು ದೇವ್ಗೆ ಅಂತ ಹೇಳಿ ಓಡೋಡ್ ಬರ್ತಾಳೆ. ಅಷ್ಟರಲ್ಲಿ ಪಾಪ ಈ ಫೋಟೋ ಬೇರೆ ನೋಡಿರ್ತಾನೆ ದೇವು. ಪಾಪ ಏನಾಗುತ್ತೋ. ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗ್ತದೆ.
ತುಂಬಾ ಚೆನ್ನಾಗಿದೆ ನೋಡಿ. ಹೊಸ ಧಾರಾವಾಹಿ ಅಂತ ಹೇಳಿ ನಿರಾಕರಿಸಬೇಡಿ. ನಿಮ್ಮೆಲ್ಲರ ಆಶೀರ್ವಾದ ಹೀಗೆ ಇರ್ಲಿ. ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು.